जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 4 ಮೇ ಶ್ರೀ ಮಹಾರಾಜರವರ ಪ್ರವಚನ ಸತ್ಸಂಗತಿಯಲ್ಲಿ ಇರಬೇಕು. ಸತ್ಸಂಗತಿಯಲ್ಲಿ ಇರಬೇಕು. ಹಾಗಾದರೆ ಸತ್ಸಂಗತಿ ಅಂದರೆ ಏನಪ್ಪ? ಸಂಗತಿ ಮಾಡೋದು, ಆ ಕಂಪನಿ ಯಾರ ಕಂಪನಿಯಲ್ಲಿರಬೇಕು ನಾನು? ಸತ್ ಎಂಬುವ ವಸ್ತು, ಆ ಸದ್ವಸ್ತು ಅನ್ನಿ, ಪರಮಾತ್ಮ ಅನ್ನಿ, ಪರಬ್ರಹ್ಮನನ್ನಿ, ಆತ್ಮನನ್ನಿ, ಸದ್ಗುರು ಅನ್ನಿ. ಅದರ ಸಂಗತಿಯಲ್ಲಿ ಹೆಂಗಿರಬೇಕು? ಯಾವಾಗಲೂ ಇರುವುದು. ಸತ್ಸಂಗತಿ ಅಂದರೆ ಕೇವಲ ನಾವು ಬಾಹ್ಯವಾಗಿ ಏನು ಅಟೆಂಡ್ ಮಾಡ್ತೀವಿ, ಆನ್ಲೈನ್ ಇರಲಿ ಆಫ್ಲೈನ್ ಇರಲಿ, ಪ್ರವಚನ ಕೇಳಲಿಕ್ಕೆ ಹೋಗ್ತೀವಿ, 4 ಜನ ಸೇರ್ತೀವಿ, 10, 50, 60 ಜನ ಸೇರ್ತೀವಿ, 100 ಜನ ಸೇರಬಹುದು, ಸಾವಿರಾರು ಜನ ಸೇರಬಹುದು. ಅದು ಬಾಹ್ಯವಾದ ಏನು ಸತ್ಸಂಗತಿ ಇದೆಯೋ ಅದು ಒಂದು ಸಾಂಕೇತಿಕ. ನಿಜವಾದ ಸತ್ಯದ ಸಂಘ ಯಾವಾಗಲೂ ಆಂತರಿಕವಾಗಿ ಪರಮಾತ್ಮನೊಡನೆ ಇರುವುದೇ ನಿಜವಾದ ಸತ್ಸಂಗತಿ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಯಾವಾಗಲೂ ಸಂತರ ಸಹವಾಸದಲ್ಲಿಯೇ ಇರಬೇಕು. ಪರಮಾರ್ಥದಲ್ಲಿ ಸಂತರ ಅಧಿಷ್ಠಾನವು ಅವಶ್ಯವಿರುತ್ತದೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಶಬ್ದ ಸರಿಯಾಗಿ ಶ್ರವಣ ಮಾಡು. ಯಾವಾಗಲೂ ಸಂತರು ನಮ್ಮ ಹತ್ತಿರವೇ ಇರುತ್ತಾರೆ. ಅವರನ್ನು ನೋಡಲಿಕ್ಕೆ ಬೇರೆ ಎಲ್ಲಿಯೂ ಹೋಗಬೇಕಾಗಿಲ್ಲ. ಚಿತ್ತವು ಇರುವುದಿದ್ದರೆ ಅವರ ಹತ್ತಿರ ಹೋಗೋ ಪ್ರಯೋಜನವೇನು? ಅವರು ನಮ್ಮ ಹತ್ತಿರನೇ ಇರ್ತಾರೆ ಅಂತ ಹೇಳ್ತಾರೆ, ಎಲ್ಲೂ ಹೋಗಬೇಕಾಗಿಲ್ಲ ಅವ್ರನ್ನ ನೋಡಲಿಕ್ಕೆ ಅಂತಾರೆ. ಮತ್ತು ನಾವು ಯಾಕಪ್ಪ ಹೋಗ್ತಿದ್ದೀವಿ? ಎಲ್ಲೋ ಸಂತ ಸಮಾಗಮಕ್ಕೆ ಹೋದ್ವಿ, ಅಲ್ಲಿ ಯಾರೋ ಬಂದಿದ್ದಾರೆ ಗುರುಗಳು, ಅವ್ರನ್ನ ನೋಡ್ಲಿಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಹೇಳುವ ತಾತ್ಪರ್ಯ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏನು? ಅವರು ನಮ್ಮ ಹತ್ರನೇ ಇರ್ತಾರೆ ಅಂದರೆ ಹಿಂಗಿರ್ತಾರೆ ನಮ್ಮ ಹತ್ರ ಅವರು ನಮ್ಮ ವಿಚಾರ, ನಮ್ಮ ಮನಸ್ಸಿನ ಒಳಗೆ ಶ್ರವಣ ಮಾಡಿದ್ದೆಲ್ಲವೂ ವಿಚಾರ ರೂಪದಲ್ಲಿ, ಜ್ಞಾನ ರೂಪದಲ್ಲಿ ನಮ್ಮ ಒಳಗೆ ಅಡಕವಾಗಿದೆ ಆ ವಸ್ತು. ಸಂತರು, ಸತ್ಪುರುಷರು ತಮ್ಮ ಉಪದೇಶ ಬೋಧನೆಯ ಮುಖಾಂತರ ನಾವೇನು ಶ್ರವಣ ಮಾಡಿರ್ತೀವೋ, ಈಗ ನಾನು ಏನು ಹೇಳಿದಾರೋ ಯಾವ ಗುರುಗಳು ಅದನ್ನು ಟಕ್ ಅಂತ ಓಪನ್ ಫೋಲ್ಡರ್ ಮಾಡಿದ್ರೆ ಆ ಗುರುಗಳು ನನ್ನ ಕಣ್ಮುಂದೆ ಅವ್ರ ಶಬ್ದಗಳು ಬರೋಕ್ಕೆ ಶುರುವಾಗುತ್ತೆ. ಹಂಗಂದ್ರೆ ಎಲ್ಲಿದ್ದಾರೋ ಗುರುಗಳು? ಅವ್ರು ನನ್ನ ಹತ್ರನೇ ಇದ್ದಾರೆ, ನನ್ನ ಒಳಗೆ ಇದ್ದಾರೆ, ಎಲ್ಲೂ ಹೋಗಬೇಕಾಗಿಲ್ಲ. ಮನಾಚೆ ಶ್ಲೋಕ ಹೇಳ್ತಿರ್ತಾರೆ. ಈಗ ಅನ್ಕೊಂಬೋಣ, ಕುಪ್ಪಗಡ್ಡಿ ಮಹಾರಾಜರು ಪ್ರತಿ ಗುರುವಾರ ಹೇಳ್ತಾರೆ, ನಾನು ಈ ಗುರುಗಳೆಲ್ಲೋ ಬೇರೆ ಊರಲ್ಲಿ ಇರ್ತಾರೆ, ನಾನು ಗುರುಗಳನ್ನ ನೋಡ್ಲಿಕ್ಕಾಗಲ್ಲ ಅಂತ ಪೇಚಾಡುವಂಗಿಲ್ಲ. ಮನಾಚೆ ಶ್ಲೋಕ ಜ್ಞಾಪಕ ಮಾಡಿಕೊಂಡ್ರೆ ಸಾಕು. ಅವರನ್ನು ನಾವು ದೇಹದಲ್ಲಿ ನೋಡಬಾರದು, ಕೋಟ್ ಆ್ಯಂಡ್ ಕೋಟ್, ದೇಹದಲ್ಲಿ ನೋಡಬಾರದು. ಅವರು ಭೇಟಿಯಾಗಲು ಶಕ್ಯವಿಲ್ಲ, ಅಲ್ಲ ಏನು ನೋಡಬಾರದು. ಸಂತರೇನೋ ದೇಹದಲ್ಲಿ ಇರುವುದಿಲ್ಲ, ಅವರು ದೇಹದಲ್ಲಿ ಇರುವುದಿಲ್ಲ, ದೇಹದ ಆಚೆಗೆ. ಯಾಕೆಂದರೆ ಅವರು ದೇಹಕ್ಕೆ ಅತೀತರಾಗಿರ್ತಾರೆ ಯಾವಾಗಲೂ. ನಾವಿದು ತೊಗಲನ್ನು ನೋಡ್ತೀವಿ, ನಮ್ಮದು ನಾನು ದೇಹ ಇದ್ದೀನಿ ಅಂತ ನೋಡಿದಾಗ ಸಂತರನ್ನು ಒಂದು ದೇಹ, ಇವ್ರು ಹಿಂಗಿದ್ದಾರೆ, ಅವ್ರು ಹಿಂಗಿದ್ದಾರೆ, ಅವ್ರು ಬೆಳ್ಳಗಿದ್ದಾರೆ, ಕಪ್ಪಗಿದ್ದಾರೆ, ಧೋತಿ ಹಾಕ್ಕೋತಾರೆ ಅಥವಾ ಪ್ಯಾಂಟ್ ಶರ್ಟ್ ಹಾಕ್ಕೊಂಬರ್ತಾರೆ ಅಂತ ನೋಡಿಬಿಟ್ಟು ಐ ಆಮ್ ಬೈಫರ್ಕೇಟಿಂಗ್ ಬೈ ನೇಮ್ ಆ್ಯಂಡ್ ಫಾರ್ಮ್ ಆ್ಯಂಡ್ ರೂಪ ಆ್ಯಂಡ್ ಆಕಾರ. ಬಟ್ ಅವರು ಅದರಲ್ಲಿ ಇರೋದೇ ಇಲ್ಲ. ಅವರು ತಾವು ಹೇಳುವ ಸಾಧನೆಯಲ್ಲಿ ಇರುತ್ತಾರೆ. ನಾವು ವಿಷಯ ಲಾಲಸೆ ಬಿಡುವ ಹೊರತು ಅವರು ಭೇಟಿಯಾಗಲು ಶಕ್ಯವೇ ಇಲ್ಲ. ವಿಷಯದ ಲಾಲಸೆ, ನೀವು ಅಹಿಕಿಚ್ಛೆ ಇಟ್ಕೊಂಡು ಹೋಗ್ರಿ, ಅಲ್ಲಿ ಕಣ್ಗಳಿಂದ ಇನ್ನೊಬ್ಬರನ್ನ ನೋಡ್ತಾ ಕೂತ್ಕೊಳ್ರಿ, ಅವ್ರೇನು ಹೇಳಿದ್ರು ಇವ್ರೇನು ಹೇಳಿದ್ರು ಇದರಲ್ಲಿ ಮಗ್ನನಾದರೆ ನಿಜವಾಗಿಯೂ ಆ ಸದ್ಗುರು ಎದುರುಗಡೆ ಕೂತಿದ್ರು ನಮಗೆ ಅವನನ್ನು ಗುರುತಿಸಲಿಕ್ಕೆ ಬರೋದಿಲ್ಲ. ಮನಾಚಿ ಶ್ಲೋಕ ಅದನ್ನು ಓದಿದ್ರೆ ಜ್ಞಾಪಕ ಮಾಡಿಕೊಂಡ್ರೆ ಸಾಕು. ಕುಪ್ಪಗಡ್ಡಿ ಮಹಾರಾಜರು ಕಣ್ಣು ಮುಂದೆ ಬರ್ತಾರೆ. ಅವ್ರು ಏನೇನು ಮಾತನ್ನು ಹೇಳಿದರು, ಏನೇನು ಬೋಧನೆ ಮಾಡಿದರು, ತಿಳಿಸಿದರು, ಹೆಂಗೆ ಸಾಧಕನಿರಬೇಕು, ಅವನ ಲಕ್ಷಣಗಳು ಏನಿರಬೇಕು, ಹೆಂಗೆ ಸಾಧಕನಾಗಲಿಕ್ಕೆ ಯೋಗ್ಯನಾಗ್ತಾನೆ, ಎಲ್ಲವೂ ಟಕ್ 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 ಕಣ್ಣು ಮುಂದೆ ಹೆಂಗೆ ಬರುತ್ತೆ? ಅವ್ರ ಒಳಗೆ ಇದ್ದಾರೆ, ಅವರು ಹೊರಗಡೆ ಇಲ್ಲ. ಹಾಗಾಗಿ ನಾನು ಅಲ್ಲಿ ಅವ್ರು ಬಿಜಾಪುರದಲ್ಲಿ ನೋಡ್ಲಿಕ್ಕೆ ಹೋಗಬೇಕಾಗಿದೆಯಾ? ಇಲ್ಲ. ಆದರೆ ಹೇಳ್ತಾರೆ, ನಮ್ಮ ಚಿತ್ತ ಶುದ್ಧನೇ ಇಲ್ಲ ಅಂದರೆ ಅವ್ರ ಹತ್ತಿರ ಹೋಗಿ ಪ್ರಯೋಜನವೇನು? ಹೋಗಿರ್ಬೇಕು, ಲಿಸ್ಟ್ ಔಟ್ ಮಾಡ್ಬೋದು, ನಾನು ಆ ಗುರುಗಳ ಹತ್ರ ಹೋಗಿದ್ದೀನಿ, ಇಲ್ಲಿ ಹೋಗಿದ್ದೀನಿ, ಈ ಸಂತ ಸಮಾಗಮಕ್ಕೆ ಹೋಗಿದ್ದೀನಿ. ಆದರೆ ಅಲ್ಲಿ ಹೋದಾಗ ಏನಾಗಬೇಕಾಗಿದೆ? ಚಿತ್ತಶುದ್ಧಿಯಾಗಬೇಕು. ಅದರ ಬದಲಾಗಿ ಸ್ಪಿರಿಚುವಲ್ ಪಿಕ್ನಿಕ್ ಥರ ಹೋಗಿ ಅಲ್ಲಿ ಯಾರು ಬಂದರು, ಯಾರು ಬರಲಿಲ್ಲ, ಇವ್ರು ಯಾಕೆ ಬಂದಿದ್ದಾರೆ, ಇವ್ರು ಯಾಕೆ ಮಾತಾಡೋದು, ಇವ್ರೇನು ತೊಟ್ಕೊಂಬಂದಿದ್ದಾರೆ ಅನ್ನೋದರಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಿದ್ರೆ, ಅಲ್ಲಿ ಹೋಗಿ ನಿಜವಾಗಿಯೂ ಎನರ್ಜಿ ಸೆಂಟರಿಂದ ಎನರ್ಜಿ ತೊಗೊಂಡು ವಾಪಸ್ ಬರೋದಲ್ಲೇ ನಮ್ಮ ಎನರ್ಜಿನೂ ಖರ್ಚು ಮಾಡಿ ಬರ್ತೀವಿ. ಅದು
ಆಗಬಾರದು. ಅದಕ್ಕೆ ಚಿತ್ತಶುದ್ಧ ಇರಬೇಕು. ಗುರವೇ ಸಾಕ್ಷಾತ್ ಪರಬ್ರಹ್ಮ, ಸಾಕ್ಷಾತ್ ಪರವಸ್ತು. ಆ ಪರಬ್ರಹ್ಮ ವಸ್ತು ಆ ತೊಗಲವನ್ನು ಹಾಕೊಂಡು ಬಂದು ನಮ್ಮ ಎದುರುಗಡೆ ಕೂತಿದ್ರೂ ಕೂಡ ನಾವು ಮೂಢರು, ಅಜ್ಞಾನಿಗಳು ಏನು ಮಾಡ್ತೀವಿ, ಅದು ಇನ್ನೊಂದು ತೊಗಲು ಹಾಕ್ಕೊಂಡು ಬಂದಿರೋ ವ್ಯಕ್ತಿ ಅಂದ್ಬಿಟ್ಟು ಅವನನ್ನು ಕಡೆಗಣಿಸಿ ಅಲ್ಲೇ ಬಿಟ್ಟು ಅವನು ಹೇಳಿದ ಮಾತುಗಳನ್ನು, ಶಬ್ದಗಳನ್ನು, ಅವನು ಹೇಳ್ತಾ ಇರೋದು ಪ್ರತಿಯೊಂದು ಶಬ್ದವೂ ಸಿದ್ಧವಾಗಿರುತ್ತೆ. ಯಾಕೆಂದರೆ ಅವನು ದೇಹ ಕಣ ಕಣ ಕಣವು ಎನರ್ಜಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅದು. ಆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಫ್ ಯು ಆರ್ ಗೆಟಿಂಗ್ ಪುಲ್ಡ್ ಬೈ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್, ಡೆಫಿನೆಟ್ಲಿ ಯು ವಿಲ್ ಬಿ ಟೇಕನ್ ಇನ್ಸೈಡ್ ಬೈ ಹಿಮ್. ಬಟ್ ಇಫ್ ಯು ಗೋ ಬೈ ದ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್, ನನ್ನ ತಲೆ ಉಪಯೋಗಿಸಿ ಹೋಗಿದ್ದೆ ಆದರೆ ಅಲ್ಲಿ ಏನಿದೆ ಅಂತ ಅರ್ಥ ಆಗುವುದಿಲ್ಲ. ಸಂತರ ಕಡೆಗೆ ಒಬ್ಬ ಕಳ್ಳನು ಹೋದರೆ ಅವನಿಗೆ ಅವರು ನಿಜವಾದ ಭೇಟಿಯಾಗುವುದೇ? ಅವನು ಯಾವ ಉದ್ದೇಶದಿಂದ ಹೋಗುತ್ತಾನೋ ಅದಕ್ಕೆ ಅನುಸಾರ ಬಹಳವೆಂದರೆ ಅವನಿಗೆ ಕಳ್ಳ ಮಾಡುವು ಸಾಧ್ಯವಾಗಬಹುದು. ಅಷ್ಟೇ ಆಶೀರ್ವಾದ ಸಿಗುತ್ತೆ. ಕಳ್ತನ ಮಾಡ್ತಪ್ಪ ಆಶೀರ್ವಾದ ಅಂತ ಹೇಳಿ ಕಳಿಸ್ತಾರೆ. ಆದರೆ ಸಂತರಿಂದ ನಿಜವಾಗಿ ಸಂಪಾದಿಸಬೇಕಾದದ್ದನ್ನು ಅವನು ಸಂಪಾದಿಸಬಹುದೇ? ಒಂದು ವೇಳೆ ನಾವು ಚಿತ್ತಶುದ್ಧಿ ಮಾಡಿಕೊಂಡು ಹೋದರೆ ನಮಗೆ ಅವರ ಭೇಟಿಯಾಗುತ್ತದೆ. ಹಾಗೂ ಭೇಟಿಯಾದ ನಂತರ ಯಾವುದು ತ್ರಿಭುವನದಲ್ಲಿ ಪ್ರಾಪ್ತವಾಗುವುದಿಲ್ಲೋ ಅದನ್ನು ಅವರು ನಮಗೆ ಕೊಡುತ್ತಾರೆ. ತ್ರಿಭುವನದಲ್ಲಿ ಏನು ಪ್ರಾಪ್ತಿಯಾಗುವುದಿಲ್ಲ, ಐಹಿಕ ಇಚ್ಛೆಗಳು ಬಿಟ್ಟಾಕಿ ಶಾಶ್ವತ ಸಮಾಧಾನ, ಸುಖ, ಬ್ರಹ್ಮವಸ್ತು, ಪರವಸ್ತು, ಬ್ರಹ್ಮಾನಂದವೇ ಅವರು ನಮಗೆ ಪ್ರಾಪ್ತಿ ಮಾಡಿ ಕೊಟ್ಟು ಬಿಡುತ್ತಾರೆ. ಈಗ ಒಂದು ಕಥೆ ಕೇಳ್ರಿ. ಆ ಕಥೆಯಲ್ಲಿ ಅಡಕವಾಗಿರೋದ ಗೂಢಾರ್ಥವನ್ನು ನಾವು ತಿಳ್ಕೋಬೇಕು. ಕಥೆ ಯಾಕೆ ಹೇಳ್ತಿದ್ದಾರಪ್ಪ ಅನ್ನೋದನ್ನು ತಿಳ್ಕೋಬೇಕು. ಒಬ್ಬ ಸಂತರ ಹತ್ತಿರ ಒಬ್ಬನು ಯಾವಾಗಲೂ ದರ್ಶನಕ್ಕೆ ಹೋಗುತ್ತಾ ಇದ್ದನು. ಅಲ್ಲಿ ಬೇರೆಯವರು ಬಹಳಷ್ಟು ಜನರು ಇರುತ್ತಾ ಇದ್ದರು. ಆದರೆ ಅವನು ಯಾರೊಂದಿಗೆ ಮಾತನಾಡುತ್ತಾ ಇರಲಿಲ್ಲ. ಯಾರು ಏನೂ ಕೇಳಿದರೂ ಉತ್ತರಿಸುತ್ತಾ ಇರಲಿಲ್ಲ. ಯಾವಾಗಲೂ ಅವನು ಮುಖವು ಖಿನ್ನವಾಗಿರುತ್ತಿತ್ತು. ಯಾರಿಗೂ ಅವನೊಂದಿಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಯಾವ ದಿವಸ ಗುರು ಶಿಷ್ಯನನ್ನು ಹಿಡ್ಕೊಂಡು ಶಿಷ್ಯನನ್ನು ಕುರಿತಾಗಿ ನೀನು ನನ್ನವನಾಗಿದೆಯಪ್ಪ ಅನ್ನೋದನ್ನು ಘೋಷಿಸುವುದು ಮುಖ್ಯವಾಗಿರುತ್ತೆ. ಬಾಕಿ ಸಾಧನೆ ಎಲ್ಲ ಬಿಟ್ಟಾಕ್ರಿ. ಗುರು ತನ್ನಲ್ಲಿ ಸಮಾವೇಶ ಮಾಡಿಕೊಂಡಿದ್ದಾನೆ ಅನ್ನೋದು ಅರ್ಥ. ನೀನು ನನ್ನವನಾಗಿದೆಯಾ. ಅದಕ್ಕೆ ಸಾಧಕರ ಲಕ್ಷಣ ಏನಿರಬೇಕು? ಗುರು ಹತ್ರ ಹೋದಾಗ, ಸಂತ ಸಮಾಗಮದಲ್ಲಿ ಹೋದಾಗ ನಾನು ಏತಕ್ಕಾಗಿ ಹೋಗಿದ್ದೀನಿ ಅನ್ನೋ ಉದ್ದೇಶ ನನಗೆ ಗೊತ್ತಿರಬೇಕು. ಅಲ್ಲಿ ಹೋಗ್ಬಿಟ್ಟು 10 ಜೊತೆ ಸೇರಿಕೊಂಡು ಚಂಡಾಲ್ ಚೌಕಡಿ ಮಾಡ್ಕೊಂಡು ಅಲ್ಲಿ ಮತ್ತೆ ಗಾಸಿಪ್ಪು ಮಾತಾಡಿದ್ರೆ ಅವ್ನು ನೀ ನನ್ನವನಾಗಿದೆಯಾ ಅಂತ ಹೆಂಗೆ ಹೇಳ್ತಾನೆ? ಮತ್ತು ನೀನು ಪ್ರಪಂಚ ಪರಮಾರ್ಥದಲ್ಲಿ ತೊಗೊಂಬಂದೆ. ಸೊ ಏನು ಉಪಯೋಗ ಆಯಿತು? ನೀ ಎಷ್ಟಾರು ಸಾವಿರಾರು ಸಂತ ಸಮಾಗಮ ಮಾಡಿರ್ಬೋದು. ವಾಟ್ ಈಸ್ ದ ಯೂಸ್ ಆಫ್ ದಟ್ ವೆನ್ ಯು ಡಿಂಟ್ ಗೋ ಟು ಹಿಮ್, ವೆನ್ ಹೀ ಈಸ್ ದ ಪ್ರತ್ಯಕ್ಷವಾಗಿ ಪರವಸ್ತು ಅಲ್ಲಿ ಕೂತಿ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಬಾರಪ್ಪ ಅಂತ ಕರ್ಕೊಳ್ಳಿಕ್ಕೆ ರೆಡಿ ಹಿಂದೆ ನಾನು ಹೋಗಲಿಲ್ವಲ್ಲಪ್ಪ. ನೀನು ನನ್ನವನಾಗಿದ್ದೀನಿ. ಇನ್ನೇನು ಮಾಡಬೇಕಾಗಿದೆ ಅವನಿಗೆ? ಮುಗಿದೋಯ್ತು. ನನ್ನವನಾಗಿದ್ದೀನಿ ಅಂದರೆ ಮುಗಿದೋಯ್ತು. ಎಲ್ಲ ಸಾಧನೆ ಮುಗಿದು ಕಳಚಿ ಝೀರೋ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ರಿ. ಸಾಧಕರಿಗೆ ಗುರು ಮಹಾರಾಜರು ಏನು ಹೇಳ್ತಿರ್ತಾರೆ ಅಂದರೆ ಕಥೆ ಮುಖೇನ ನಮಗೆ ಮಾರಲ್ ಆಫ್ ದ ಸ್ಟೋರಿಗೆ ಒಳಗೆ ಏನು ಅಡಕವಾಗಿದೆ ಏನನ್ನು ತಿಳಿಸಬೇಕಾಗಿರುತ್ತೆ. ಅದಕ್ಕೆ ಗುರುಗಳು ಹೇಳ್ತಿದ್ರು, ರೀಡ್ ಇನ್ ಬಿಟ್ವೀನ್ ದ ಲೈನ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ನಾನು ಏನು ಮಾತಾಡ್ತಿದ್ದೀನೋ ಅದ್ರ ಕಡೆ ಗಮನ ಕೊಡಬೇಡ. ಅದರ ಮಧ್ಯದಲ್ಲಿ ಏನು ಅಡಕವಾಗಿದೆಯೋ ಗೂಢಾರ್ಥ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಮ್ಮ ಅಂತ ಹೇಳ್ತಿದ್ರು. ನೋಡಿ, ಹೀಗೆ ಕೆಲವು ದಿನಗಳು ಕಳೆದವು. ಮುಂದೆ ಒಂದು ದಿವಸ ಆ ಸದ್ಗುರುಗಳು ನನ್ನ ಆ ಹುಚ್ಚನು ಎಲ್ಲಿರುತ್ತಾನೆ, ಅವನು ಇಂದೇಕೆ ಬರಲಿಲ್ಲ ಎಂದು ಕೇಳಿದರು. ಅವನು ಆ ಮಾತುಗಳನ್ನು ಕೇಳಿ ಆನಂದದಿಂದ ಕುಣಿಯತೊಡಗಿದನು. ಹಾಗೂ ಅಲ್ಲಿಂದ ಹೊರಟು ಹೋದವನು ಮತ್ತೆ ಬರಲೇ ಇಲ್ಲ. ಅವನು ಮತ್ತೇಕೆ ಬರುತ್ತಾನೆ? ಗುರುಗಳು ಒಂದು ಬಾರಿ ತನ್ನನ್ನು ನನ್ನವನು ಎಂದು ಅನ್ನುವುದನ್ನೇ ಶಿಷ್ಯನು ಸಂಪಾದಿಸುವುದಾಗಿರುತ್ತದೆ. ಕೋಟ್ ಆ್ಯಂಡ್ ಕೋಟ್. ಯಾವ ದಿವಸ ಮಹಾರಾಜರವ್ರ ತಲೆ ಮೇಲೆ ಕೈ ಇಟ್ಟರು, ಮಾರ್ತಾಂಡ ದೀಕ್ಷಿತ ಮೇಲೆ ಪರಮಾತ್ಮ ಕೈ ಇಟ್ಟು ಹೇಳ್ದ, ನೀ ನನ್ನವನಾದೆಪ್ಪ. ರಾಜಾರಾಮ್ ಮಹಾರಾಜರ ತಲೆ ಮೇಲೆ ಕೈ ಇಟ್ಟು ನೀ ನನ್ನವನಾದಪ್ಪ. ಇಟ್ ಈಸ್ ನಾಟ್ ನೆಸೆಸರಿ ವರ್ಬಲಿ ಹೇಳಬೇಕು ಯಾವಾಗಲೂ ಅಂತ. ಮಹಾರಾಜರು ತಮ್ಮ ಶಿಷ್ಯರಿಗೆ, ಸತಶಿಷ್ಯರಾದ ಬ್ರಹ್ಮಾನಂದ ಮಹಾರಾಜಿಗೆ ಮಾಝೆ ಬುವಾ ಅಂತಿದ್ರು. ಮಾಝೆ ಬುವಾಚೆ ವೈರಾಗ್ಯ ಧಗಧಗೀತ ವೈರಾಗ್ಯ ಆಹೆ ಅಂತ ಹೇಳ್ತಿದ್ರು. ಮಾಝೆ ಬುವಾ ಅನ್ಬೇಕಾದ್ರೆ ಎಷ್ಟು ಒಂದು ಆ ಪ್ರೇಮ ಗುರು ಶಿಷ್ಯ ನಡುವೆ ಕಂಪ್ಲೀಟ್ನೆಸ್ ಇರಬೇಕು ಅಂದರೆ ಯಾವಾಗ ಕಂಪ್ಲೀಟ್ ಆಗುತ್ತೆ? ಪೂರ್ಣತ್ವಕ್ಕೆ ಯಾವಾಗ ಮುಟ್ಟುತ್ತೆ? ಯಾವಾಗ ಯು ಬಿಕಮ್ ಒನ್. ದೇವ ಭಕ್ತ ಪಣ ಐಕ್ಯ ನಿಜ ಜ್ಯೋತಿ.
ದೇವ ಭಕ್ತ ಇಬ್ಬರು ಸೇರಿ ಒಂದಾದಾಗ, ಆ ಗುರು ಶಿಷ್ಯ ಒಂದಾದಾಗ, ಉಪಾಧಿ ಎರಡೂ ಬಿದ್ದು ಹೋದಾಗ, ದೇವ ಭಕ್ತ ಪಣ ಐಕ್ಯ ನಿಜ ಜ್ಯೋತಿ, ಚಿದಂಬರಿ ಲೀನ ದಾಸ ನಿಜ ಶಾಂತಿ. ಚಿದಂಬರಿ ಅಂದರೆ ಒಳಗಿರುವ ಕೂಟಸ್ಥ ಚೈತನ್ಯದಲ್ಲಿ ಹೋಗಿ ಆತ್ಮನು ನೆಲೆಸಿದ್ದಾಗಲೇ ಅವಾಗ ಅದು ಏನಾಗುತ್ತೆ, ದೇಹಭಾವ ಬಿಟ್ಟು ದೇವತ್ವದ ಕಡೆ ಹೋಗುತ್ತೆ. ಅದಕ್ಕೆ ಪ್ರೀ ರಿಕ್ವಿಸಿಟ್ ಹೇಳಿದ್ರು, ಏನಪ್ಪ, ಅವನು ಯಾರ ಜೊತೆಗೂ ಮಾತಾಡ್ತಿರ್ಲಿಲ್ಲ, ಯಾರ ಜೊತೆಗೂ ಉತ್ತರ ಕೊಡ್ತಿರಲಿಲ್ಲ, ಖಿನ್ನವಾಗಿ ಕೂತಿದ್ದ, ಉದಾಸೀನವಾಗಿ ಕೂತಿರ್ತಿದ್ದ, ಜಗತ್ತಿಗೂ ನನಗೂ ಯಾವ ಸಂಬಂಧವಿಲ್ಲ ಅಂತ ಸತ್ಸಂಗಕ್ಕೆ ಹೋಗ್ತಿದ್ದ. ನಾವು ಸತ್ಸಂಗದಲ್ಲಿ ಹೋಗ್ಬಿಟ್ಟು ಇನ್ನೊಂದು ದೊಡ್ಡ ಪ್ರಪಂಚ ಕಟ್ಕೊಂಡು ಬಂದುಬಿಟ್ಟಲ್ಲಿ ಅವ್ರೇನು ಹೇಳಿದ್ರು, ಇವ್ರೇನು ಹೇಳಿದ್ರು, ಇವ್ರು ನನ್ನ ಮನಸ್ಸಿಗೆ ಬೇಜಾರು ಮಾಡಿಬಿಟ್ರು, ಅದಕ್ಕೆ ಆಧ್ಯಾತ್ಮದಲ್ಲಿ ಒಳ್ಳೆಯ ಜನರಿಗೆ ಕೆಟ್ಟದ್ದು ಮಾಡಬಾರ್ದು, ಅದು ಇದು ಎಲ್ಲ ಕೋಟು ಪಾಟು ಹಾಕ್ಕೊಂಡು ಕೂತಿರ್ತೀವಿ. ನಮ್ಮ ಸಮಯ, ನಮ್ಮ ಊರ್ಜಾ ಶಕ್ತಿ, ನಮ್ಮ ಸಾಧನೆ ಎಂದಿಗೆ ಗುರು ನಮಗೆ ನೀ ನನ್ನವನಾಗಿದೆಯಪ್ಪ ಅಂತ ಹೇಳಿದಾಗ ಅವತ್ತು ನನ್ನ ಸಾಧನ ಪೂರ್ಣತ್ವಕ್ಕೆ ಹೋಗಿ ಐ ವಿಲ್ ಬಿ ಕಂಪ್ಲೀಟ್ಲಿ ಮರ್ಜ್ಡ್ ಇನ್ ಹಿಮ್. ಅದು ನನ್ನ ಲಕ್ಷ್ಯ ಆಗಿರಬೇಕು, ಅದು ನನ್ನ ಗುರಿಯಾಗಿರಬೇಕು. ಅವನು ಎಲ್ಲಿ ಹೋಯ್ತಪ್ಪ, ಒಂದು ಬಾರಿ ಸಂಪಾದಿಸುವುದಾಗಿರುತ್ತದೆ. ಈ ವಿಚಾರವನ್ನು ಆ ಮನುಷ್ಯನು ಅರಿತುಕೊಂಡು ಇರೋದ್ರಿಂದ ಅವನ ಕಾರ್ಯ ಪೂರ್ಣವಾಯಿತು. ಹಿ ಬಿಕೇಮ್ ಕಂಪ್ಲೀಟ್. ಆ ಪ್ರಯತ್ನವನ್ನು ನಾನು ಮಾಡಬೇಕು. ಆ ಪೂರ್ಣತ್ವದ ಕಡೆಗೆ ನಾನು ಭಗವಂತ ಒಂದಾದ್ಮೇಲೆ ಆನಂದವೇ ಆನಂದ ಇದೆ ಅಲ್ಲಿ. ನಿವಾಂತ ಅಂದರೆ ಏನು? ಸಮಾಧಾನ ಹೊಂದುವುದು, ಸಂಪೂರ್ಣ ಶಾಂತಿ, ಎಟರ್ನಲ್ ಬ್ಲಿಸ್ ಅನ್ನೋದಂದರೆ ಏನು? ಆನಂದ. ಆ ಆನಂದ ನೀನು ಪಡ್ಕೊಂಡು ಇನ್ನೊಬ್ಬರಿಗೆ ಹಂಚು. ಆದರೆ ನಾನು ಪಡ್ಕೊಳ್ಳಿಕ್ಕೆ ಫಸ್ಟ್ ಹೋಗ್ಬೇಕು ತಾನೇ ಅವನ ಹತ್ರ. ದೇವ ಭಕ್ತಪಣ ಐಕ್ಯ ನಿಜ ಜೊತೆ ಯಾವಾಗ ಆಗುತ್ತೆ? ಯಾವಾಗ ನೀನು ಏಕಾಂತ ವಾಸ ಮಾಡಿ ಎಲ್ಲವನ್ನೂ ಸಂಘ ಬಿಟ್ಟು ನಿಸ್ಸಂಗನಾಗಿ ಸಾಧನೆ ಮಾಡ್ತೀಯ. ಎಲ್ಲರೂ ಸಂಘ ಮಾಡಿಕೊಂಡು ಸಾಧನೆ ಯಾವತ್ತು ಮಾಡ್ಯವು ನಾವು. ಆದರೆ ಅದನ್ನು ತಿಳ್ಕೋಬೇಕು ಅಂದರೆ ನಾವು ಫಸ್ಟು ಸಾಧನೆಯಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಬೇಕು. ಗುರುಗಳು ನಿಮಗೆ ನೀವು ನನ್ನವರಾಗಿರಿ ಎಂದು ಅನ್ನುತ್ತಾ ಇರುವಾಗಲೂ ನೀವು ಅವರನ್ನು ಗುರ್ತಿಸುವುದೇ ಇಲ್ಲ. ಗುರು ಎಷ್ಟು ಬಾರಿ ಹೇಳಿರ್ತಾನೆ ಈ ಮಾತನ್ನು, ನಾವು ಕೇಳಿಸ್ಕೊಂಡೇ ಇರಲ್ಲ ಅವನ ಶಬ್ದನ. ಯಾಕೆಂದರೆ ನಮ್ಮ ಕಣ್ಣು ಕಿವಿ ಎಲ್ಲ ಹೊರಗಡೆ ಇದೆ, ಇಟ್ ಈಸ್ ಆಲ್ವೇಸ್ ಔಟ್ಸೈಡ್. ಅವನು ಹೇಳಿರ್ತಾನೆ ಬಾಯ್ಬಿಟ್ಟು, ನೀವು ನನ್ನವರಾಗಿದ್ದೀರಪ್ಪ, ನಮ್ಮ ಇವ್ರು ಹಿಂಗಂದರು, ನಮ್ಮ ಅಂತಿರ್ತಾನೆ ಅವನು. ಎಷ್ಟು ಬಾರಿ ಅದನ್ನು ಹೇಳಿರ್ತಾನೆ ಅವನು. ಪ್ರತಿಯೊಂದು ಸತಿ ಅವ್ರು ಬಂದಾಗ ಒಂದೊಂದು ಮಾತು ಹೇಳಿದಾಗ ಅವ್ರ ಸದ್ಗುರುಗಳ ಬಗ್ಗೆ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇರ್ತವೆ, ಗಳ ಕಂಠ ದಾಟ ಬಂದೋಗುತ್ತೆ. ಅಯ್ಯೋ ನನ್ನ ಸದ್ಗುರುನಾಥ ನನ್ನವನಾಗಿ ಮಾಡ್ಕೊಂಡ್ಬಿಟ್ನಲ್ಲಪ್ಪ ಅನ್ನೋದು ಆ ಒಂದು ಭಾವನೆ, ಆ ಒಂದು ಪ್ರೀತಿ ಉಕ್ಕಿ ಬಂದಾಗ ಕಣ್ಣಲ್ಲಿ ಗಣಗಳ ನೀರು ಬಂದು ತಡ್ಕೊಳ್ಳಿಕ್ಕಾಗೋದಿಲ್ಲ ಅವರಿಗೆ. ಅದು ಏನಪ್ಪ ಅವ್ರು ಹೇಳಿಬಿಟ್ರು, ಅವರು ನೀನು ನನ್ನವನಾಗಿದ್ಯಪ್ಪ, ನಮ್ಮ ಇವನು ಹಿಂಗಿದ್ದಾನೆ ನೋಡ್ರಿ, ನಮ್ಮ ಈಕಿ ಹಿಂಗಿದ್ದಾಳೆ ನೋಡ್ರಿ. ಅದು ಯಾವಾಗ ಬರುತ್ತೆ? ನಾವು ಗುರುವಿನಲ್ಲಿ ಒಂದಾದಾಗ ಮಾತ್ರ ಸಾಧ್ಯತೆ ಉಂಟು. ನಾವು ವಿಷಯ ತೊಗೊಂಡು ಹೋಗಿದ್ದಾಗ ವಿಷಯನೇ ವಾಪಸ್ ತೊಗೊಂಬರ್ತೀವಿ. ಅಲ್ಲಿ ಎಲ್ಲಾದ್ವಿ ಒಂದು ಗುರುವಿನ ಜೊತೆಗೆ ನಾವು. ಇದು ಎಷ್ಟು ಅಡಕವಾಗಿದೆ, ಎಷ್ಟು ಕಠಿಣವಾಗಿದೆ, ಎಷ್ಟು ತಿಳ್ಕೋಬೇಕಾಗಿದೆ ಅಂದರೆ ದಿವಸ ಬಂದಂಗೂ ನನಗೆ ಪಶ್ಚಾತ್ತಾಪ ಭಾವ ಬರಬೇಕು. ಅಯ್ಯೋ ಗುರುನಾಥ ಎದುರಿಗಿದ್ರು ಸಹ ನನ್ನನ್ನು ಒಪ್ಕೊಳ್ಳಿಲ್ವಲ್ಲ, ಗುರುನಾಥ ಎದುರಿಗಿದ್ರು ಸಹ ನಾನು ಅವನಲ್ಲಿ ಒಂದಾಗಲಿಲ್ವಲ್ಲಪ್ಪ ಅನ್ನೋದು ಪಶ್ಚಾತ್ತಾಪ ಭಾವನೆ ಬರಬೇಕು. ಇದಕ್ಕೆ ಬದಲಾಗಿ ಗುರುಗಳು ನಿಮಗೆ ನಿವೃತ್ತಿ ಕೊಡುತ್ತಾರೆ. ಏಕೆಂದರೆ ನೀವು ವಿಷಯವನ್ನು ಜೊತೆಗೆ ತೆಗೆದುಕೊಂಡು ಬಂದಿರುತ್ತೀರಿ ಹಾಗೂ ವಿಷಯ ಪ್ರಾಪ್ತಿ ಆಗಬೇಕೆಂಬ ಉದ್ದೇಶವೇ ನಿಮ್ಮ ಮನಸ್ಸಿನಲ್ಲಿ ಇರುತ್ತದೆ. ವಿಷಯ 5 ಇಂದ್ರಿಯಗಳ ಮುಖೇನ ಭೋಗಿಸ್ಲಿಕ್ಕೆ ನಾವು ಹೋಗಿರ್ತೀವಿ. ಕಣ್ಗಳಿಂದ ಅಲ್ಲಿ ಪ್ರವಚನ ಹೇಳ್ತಿರ್ತಾರೆ, ನಮ್ಮ ಲಕ್ಷ್ಯ ಎಲ್ಲೋ ಇರುತ್ತೆ. ಅವ್ರ ಶಬ್ದಗಳು ನಾವು ಸರಿಯಾಗಿ ಕೇಳಿಸ್ಕೊಂಡೇ ಇರೋದಿಲ್ಲ. ಇನ್ನು ಅಲ್ಲಿ ಹೋದ್ಮೇಲೆ ಯಾರು ಊಟ ಏನು ಚೆನ್ನಾಗಿ ಏನು ಪ್ರಸಾದ ಮಾಡಿದಾರಪ್ಪ, ಏನೇನು ಅಡುಗೆ ಮಾಡಿದ್ರು, ಓ ಅಲ್ಲಿ ಹೋಗಿದ್ವಿ ರೀ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು, ಇಲ್ಲಿ ಹೋಗಿದ್ವಿ ರೀ ಏನು 2-3 ಸ್ವೀಟ್ ಮಾಡಿಸ್ಬಿಟ್ರು. ಇದನ್ನು ಬಾಯಿಂದ ಹೇಳೋದ್ರಲ್ಲಿ ಮಾತಾಡೋದ್ರಲ್ಲಿ ಇಂದ್ರಿಯ ಸುಖ ಅನುಭವಿಸೋದ್ರಲ್ಲೇ ಸಮಯ ಕಳೆದು ಹೋಗಿದ್ದಾಗ ಗುರು ನಿಜವಾಗಿಯೂ ಏನೇನು ಶಬ್ದಗಳನ್ನು ಬಳಕೆ ಮಾಡಿರ್ತಾನೆ. ಎಷ್ಟು ಬಾರಿ ಅವರು ಕೂಪ್ಗಡ್ಡಿ ಮಹಾರಾಜರು ಹೇಳ್ತಿರ್ತಾರೆ, ರಂಗರಾವ್ ಮಹಾರಾಜರು ನಮ್ಮ ಶಂಕರು ನೋಡ್ರಿ, ನಮ್ಮ ಶಂಕರು ಅಂತ ಹೇಳ್ತಿರ್ತಾರೆ. ಎಂದು ಗುರುಗಳು ಹೇಳ್ತಿದ್ದೇನು, ನೀನು ನನ್ನವನಾಗಿದ್ಯಪ್ಪ ಅಂತ ಸಣ್ಣ ಹುಡುಗರು ಇದ್ದಾಗಲೇ ಅವರನ್ನು ಅವ್ರು ಮಾಡ್ಕೊಂಡ್ಬಿಟ್ಟಿದ್ರು. ಎಷ್ಟು ಅದ್ಭುತವಾಗಿದೆ ಇದು. ಹೊಟ್ಟೆ ತುಂಬ ನೀರು ಕುಡಿದ್ಮೇಲೆ ಪುನಃ ನೀರು ಕುಡಿಬೇಕು ಅನ್ಸುತ್ತಾ? ಅದೇ ರೀತಿಯಲ್ಲಿ ಗುರು ಹತ್ರ ಹೋದಾಗ, ನಾನು ಭ್ರಾಂತಿಯಲ್ಲಿ ಹೋಗಿರ್ತೀನಿ, ಹೋದಾಗ ಯಾರೋ ಹೇಳಿರ್ತಾರೆ, ಅವರು ಗುರುಗಳು ಎಲ್ಲ ಕೆಲಸ ಮಾಡಿಕೊಡ್ತಾ ಅಲ್ಲಿ ಹೋಗ್ರಿ ಅಂತ. ಹೌದಾ?
ಓ ಹೋಗ್ತೀನಿ ಕೇಳ್ತೀನಿ, ಅವ್ರು ಬಾರಪ್ಪ ಅಂತಾರೆ. ಅವ್ರಿಗೆ ಗೊತ್ತಿರುತ್ತೆ ಇದಕ್ಕೆ ಏನು ಬೇಡಿಕೆ, ಒಳಗಿರೋ ಬೇಡಿಕೆ ಏನಿದೆ, ಹೊರಗಡೆ ಏನು ಕೇಳ್ತಾ ಇದೆ ಅಂತ. ಆಯಿತು ಅಂತಾರೆ. ಮೊದಲನೇ ಬಾರಿ ಚಾಕ್ಲೇಟ್ ಕೊಡ್ತಾರೆ, ಹೋಗಿ ನಿನ್ನ ಕೆಲಸ ಆಗತ್ತೆ ಅಂತ. ಆ ಚಾಕ್ಲೇಟ್ ಕೊಡುವಾಗ ಏನು ಮಾಡಿರ್ತಾರೆ, ಅವ್ರು ಶಕ್ತಿ ಹಾಕಿ ಇನ್ನೊಮ್ಮೆ ಬರುವಾಗ ನೀ ಇನ್ನೊಮ್ಮೆ ವಾಪಸ್ ಅವ್ರ ಹತ್ರ ಹೋಗಬೇಕು. ಯಾಕೆ? ನಿನ್ನ ಮನಸ್ಸನ್ನು ನಿವೃತ್ತಿ, ನಿರ್ವಿಷಯ, ನಿರ್ವಾಸನ ಮಾಡಲಿಕ್ಕೆ, ಎಳ್ಕೊಂಡು ಬರಲಿಕ್ಕೆ ಒಂದು ಸಣ್ಣ ಚಾಕ್ಲೇಟ್ ಕೊಟ್ಟಿರ್ತಾರೆ. ನಿನ್ನ ಕೆಲಸ ಆಗತ್ತೆ ಹೋಗು ಅಂದಿರ್ತಾರೆ. ಅವ್ರು ಶಕ್ತಿ ಹಾಕಿ ಹೇಳಿರ್ತಾರೆ. ಯಾಕೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ನಿಜವಾದ ಇದ್ರ ಬೇಡಿಕೆ ಏನಿದೆ ಅಂತ. ಇದು ಸುಳ್ಳು ಬೇಡಿಕೆ, ಬಾಹ್ಯವಾಗಿ ಮನಸ್ಸು ದೇಹ ಹಿಡ್ಕೊಂಡು ಏನೋ ಐಹಿಕ ಚಿಕ್ಕ ಪುಟ್ಟ ವಸ್ತುಗಳನ್ನು ಕೇಳ್ತಿದೆ. ಯಾವಾಗ ನಾನು ಇದಕ್ಕೆ ಬ್ರಹ್ಮವಸ್ತು ಕೊಡ್ಲಿಕ್ಕೆ ರೆಡಿ ಇದ್ದೀನೋ ಅದಕ್ಕೆ ಅವ್ರು ಹಿಡ್ಕೊಂಬಂದು ನಮ್ಮನ್ನು ಒಳಗೆ ಕರ್ಕೊಂಡು ನಿವೃತ್ತಿ ಮಾಡ್ಲಿಕ್ಕೆ ಒಳಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಒಳಗೆ ಅವ್ರ ಜೊತೆ ಹೋಗ್ಬಿಡಬೇಕು, ಅಂದರೆ ಅದರ ನಿವೃತ್ತಿ ಆಗುತ್ತದೆ. ಆದರೆ ಈ ಎಲ್ಲ ಸಂಗತಿಗಳ ಮೇಲೆ ಇಂದು ನಿವೃತ್ತಿ ಕೊಡೋದು ಅಂದರೆ ಏನು? ವೃತ್ತಿಗಳಿಂದ ಬಿಡುಗಡೆ ಮಾಡಿಸುವುದು ನಿವೃತ್ತಿ. ನನ್ನ ವೃತ್ತಿಗಳು ಹೇಳ್ತಾ ಇರೋದು ವಿಚಾರಗಳದ ಅಲೆಗಳ ಸಾಗರ ಹೇಳ್ತಾ ಇದೆ, ಅದಕ್ಕೆಲ್ಲ ಮಟ್ಟ ಹಾಕಿ, ಅದಕ್ಕೆಲ್ಲ ಜ್ಞಾನ ಖಡ್ಗದಿಂದ ಹೊಡೆದು ಹಾಕಿ, ವಿಷಯ ವಾಸನೆಗಳನ್ನು ಅಂತಿಮಗೊಳಿಸಿ ನಿರ್ವೃತ್ತಿ ಮಾಡಿ, ಪ್ರವೃತ್ತಿ ಅಂದರೆ ಹೊರಗೆ ಹೋಗುವುದು, ಹೊರಗೆ ನೋಡುವುದು, ಹೊರಗದ ಕೇಳಿಸ್ಕೊಳ್ಳೋದು, ಹೊರಗೆ ಅನುಭವಿಸೋದು. ಆದರೆ ನಿವೃತ್ತಿ ಅಂದರೆ ನಾನು ಹೋಗಿರ್ತೀನಿ ವಿಷಯ ಕೇಳಲಿಕ್ಕೆ ಅವ್ರ ಹತ್ರ. ಆದರೆ ಅವ್ರೇನು ಮಾಡ್ತಾರೆ, ಅವರ ಜ್ಞಾನದ ಖಡ್ಗದಿಂದ ಬೋಧನೆ ಮಾಡಿ ಆ ವೃತ್ತಿಗಳ ಮೇಲೆ ಕೊಡಲಿ ಹಾಕಿ ಪುನಃ ನಾನು ಅವರನ್ನು ಇನ್ನೊಂದು ವಿಚಾರ ಕೇಳಬೇಕು ಅಂತ ಮನಸ್ಸೇ ಕೊಡೋದಿಲ್ಲ. ಹಾಗೆ ನಿವೃತ್ತಿ ಕೊಡುತ್ತಾರೆ. ಅದಕ್ಕೆ ಶಬ್ದನ ಸರಿಯಾಗಿ ತಿಳ್ಕೊಂಡು ಶಬ್ದದಿಂದ ಆಚೆ ಬರಬೇಕು ನಾವು. ನಿವೃತ್ತಿ ಕೊಡುವುದರಿಂದ ವಿಷಯ ಪ್ರಾಪ್ತಿ ಆಗಬೇಕೆಂಬ ಸ್ಮರಣೆಯೂ ಹೋಗುತ್ತದೆ. ಯಾವ ರೀತಿ ನೀರಡಿಕೆಯಾಗಿ ನೀರು ಬೇಕೆನಿಸುತ್ತದೆಯೋ ಅದೇ ನೀರನ್ನು ಹೊಟ್ಟೆ ತುಂಬ ಕುಡಿದ ಮೇಲೆ ಬೇಡನಿಸುತ್ತದೆ, ಅಂದರೆ ಅದರ ನಿವೃತ್ತಿಯಾಗುತ್ತದೆ. ಈ ಎಲ್ಲ ಸಂಗತಿಗಳ ಮೇಲೆ ಇಂದು ನಮಗೆ ವಿಶ್ವಾಸ ಇರುವುದಿಲ್ಲ. ಯಾಕೆ ವಿಶ್ವಾಸ ಇಲ್ಲ? ಯಾಕೆಂದರೆ ನಾವು ಅದನ್ನು ನಂಬೋದೇ ಇಲ್ಲ. ನಮಗೆ ವಿಕಲ್ಪಗಳು ಭಾಳ ಉಂಟು. ಏನಪ್ಪ ಇವನು ಸಾದಾ ಒಂದು ಬನಿಯಾನ್ ಹಾಕ್ಕೊಂಡು ಕೂತಿರ್ತಾನೆ, ಟೀ ಶರ್ಟು ಒಂದು ಪ್ಯಾಂಟ್ ಹಾಕ್ಕೊಂಡು ಕೂತಿರ್ತಾನೆ, ಎಲ್ಲಿ ಹೋದರೂ ಸಾದಾ ಒಂದು ಗಡ್ಡ ಬಿಟ್ಕೊಂಡು ಹೋಗ್ತಿರ್ತಾನೆ ಅಂತ ಜನ ಅವ್ರನ್ನ ಕಡೆಗಣಿಸ್ತಿದ್ರು. ಸಾದಾ ಮನುಷ್ಯ ಇವನೇ ನಮಗೆ ಕೊಡ್ತಿದ್ದಾನು, ನಿವೃತ್ತಿ ಇವನೇನು ಮಾಡಿಸ್ತಿದ್ದಾನು, ಇವನೇನು ಬ್ರಹ್ಮವಸ್ತು ನಮಗೆ ತೋರಿಸ್ತಿದ್ದಾನು ಅನ್ನೋದನ್ನು ನಮ್ಮ ಕಲ್ಪನೆ, ನನ್ನ ಭ್ರಾಂತಿ. ನಾನು ದೇಹ ಇದ್ದೀನಿ, ನಾನು ವಿಷಯ ವಾಸನೆ ಬೆಳಲಿಕ್ಕೆ ಹೋಗಿದ್ದೀನಿ, ಅವನು ಬ್ರಹ್ಮವಸ್ತು ಕೊಡ್ಲಿಕ್ಕೆ ರೆಡಿ ಇದ್ದಾನೆ. ಆದರೆ ನನ್ನ ಮನಸ್ಸು ಸಣ್ಣ ಸಂಕುಚಿತ ಮನಸ್ಸು. ಅವನ ವೇಷಭೂಷ ನೋಡಿಬಿಟ್ಟು ಇವನು ನನ್ನ ಬ್ರಹ್ಮವಸ್ತು ಕೊಡ್ಲಿಕ್ಕೆ ಸಾಧ್ಯತೆ ಉಂಟಾ, ಇವನು ಚಮತ್ಕಾರ ಮಾಡಲಿಕ್ಕೆ. ಯಾಕಂದರೆ ನಾವು ಚಮತ್ಕಾರ ಶಿವಾಯ್ ನಮಸ್ಕಾರ ನಾಹಿ ಅಂತಾರೆ. ಚಮತ್ಕಾರ ಮಾಡದೆ ಹೊರತು ನಮಸ್ಕಾರ ಅಲ್ಲ. ಅವನ ಹತ್ರ ನಾನು ಏನೂ ಚಮತ್ಕಾರ ಮಾಡೋದಿಲ್ಲ, ನನ್ನ ಹತ್ರ ಏನೂ ಸಿಗೋದಿಲ್ಲ ನಿಮಗೆ ಅಂತ ಹೇಳಿಬಿಟ್ರು. ನನ್ನ ಹತ್ರ ಸಿಗದೇ ಒಂದು ವಸ್ತು ಏನು ನಾನು ಪಡ್ಕೊಂಡಿದ್ದೀನೋ, ನನ್ನ ಗುರುವಿನ ಮುಖೇನ ನನ್ನ ತಾಯಿ ಕೊಟ್ಟಿದ್ದಾಳೋ ಅದನ್ನು ನಿಮಗೆ ಕೊಡ್ತೀನಿ. ಇನ್ನು ಐಹಿಕ ಇಚ್ಛಾಪಿಚ್ಛ ಏನಿದ್ರು ಸಹ ಅದನ್ನು ಬರಲೇಬೇಡ್ರಿ ನನ್ನ ಹತ್ರ ಅಂತ ಅಂದ್ಬಿಡ್ತಿದ್ರು ಅವರು. ನಾಮದ ಝಳ ತಾಕಿಸ್ಬೇಕು ಅಂದರೆ ನಾಮದ ಅಗ್ನಿಯಲ್ಲಿ, ನಾಮ ಅಂದರೆ ಏನಪ್ಪ, ಅದೊಂದು ಅಗ್ನಿ. ಅದು ಆ ಅಗ್ನಿ ನಾವು ಚಾಂಟ್ ಮಾಡೋದ್ರಿಂದ ಏನಾಗುತ್ತೆ, ಅಗ್ನಿ ಪ್ರಜ್ವಲಿತ ಆಗತ್ತೆ. ನಮ್ಮ ಒಳಗೆ ಕುದಿಬೇಕದು ಅಗ್ನಿ. ಅಷ್ಟು ನಾಮಸ್ಮರಣೆ ಮಾಡಬೇಕು ಅಂದರೆ ಒಳಗೆ ಬಾಯ್ಲಿಂಗ್ ಸ್ಟಾರ್ಟ್ ಆಗಬೇಕು. ಅವಾಗ ಏನಾಗುತ್ತೆ, ಆ ವಾಸನ ವಿಕಾರಗಳು ದೋಷಗಳು ಎಲ್ಲ ಉಚ್ಚಾಟನೆ ಹೊರಗೆ ಹೋಗಿ ಅದೆಲ್ಲ ಭಸ್ಮೀಭೂತ ಆಗಿ ಹೊರಗಡೆ ಹೋಗ್ಬಿಡುತ್ತದು. ಅದು ದೋಷಗಳು ಮೇಲೆ ಬರುತ್ತವೆ. ಅವುಗಳನ್ನು ತೆಗೆದುಹಾಕಿದರೆ ಅಂತಃಕರಣವು ಶುದ್ಧವಾಗುತ್ತದೆ. ಶುದ್ಧ ಅಂತಃಕರಣದಿಂದ ನಾಮವನ್ನು ತೆಗೆದುಕೊಂಡರೆ ಭಗವಂತನ ಕೃಪೆಯ ಅನುಭವ ಬರುತ್ತದೆ. ಕೃಪೆ ಆಗ್ತಿದೆ ಅನ್ನೋ ಅನುಭವ ನನಗೆ ಕೊಡ್ತಾನೆ ಅವನು. ಈ ಕೆಲಸ ಮಾಡುವಾಗ ಅವನ ಕೃಪೆ ಆಗ್ತಾ ಇದೆಯಪ್ಪ ಅನ್ನೋ ಅನುಭವ, ದಟ್ ಎಕ್ಸ್ಪೀರಿಯನ್ಸ್ ಐ ವಿಲ್ ಗೆಟ್, ಡೆಫಿನೆಟ್ಲಿ ಐ ವಿಲ್ ಎಕ್ಸ್ಪೀರಿಯನ್ಸ್ ಇಟ್. ಆ ರೀತಿಯಲ್ಲಿ ನಾಮಸ್ಮರಣೆ ಮಾಡಿದ್ದೆ ಆದರೆ ನಾಮದಿಂದಲೇ ಅಂತರಂಗವು ಶುದ್ಧವಾಗುತ್ತದೆ. ನಾಮದಿಂದಲೇ ಮನಸ್ಸು ಅಂತರ್ಮುಖವಾಗಿ ಸ್ಥಿರವಾಗುತ್ತದೆ. ನಾವೆಲ್ಲ ಪ್ರಾಪಂಚಿಕ ಜನರು ಆಸೆ ಇಟ್ಕೊಂಡೇ ತಾನೇ ಹೋಗೋದು. ಇನ್ನು ಅವನೇನು ಕೊಡೋದಿಲ್ಲ ಅಂದರೆ ಅವನ ಹತ್ರ ಯಾರು ಹೋಗ್ತಿದ್ದಾರೆ, ಯಾರು ಬರ್ತಾರೆ? ಇವನೇನು ಕೊಡೋದಿಲ್ಲಪ್ಪ, ಇವ್ನು ನಮಗೇನು ಕೊಡೋದೇ ಇಲ್ಲ, ಬರೀ ಭಗವಂತನ ತೋರಿಸ್ತೀನಿ ಅಂತ ನೀವು ಭಗವಂತನ ನೋಡೇನು ಮಾಡಬೇಕಾಗಿದೆ? ನನ್ನ ಪ್ರಾಬ್ಲಮ್ಸ್ ಯಾರೂ ಸಾಲ್ವ್ ಮಾಡೋರಿಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಪ್ಪ, ನೀವು ಭಗವಂತನ ತೋರಿಸ್ಬೇಡ ಅನ್ನೋದು ನಮ್ಮ ಬುದ್ಧಿ, ನಮ್ಮ ವೃತ್ತಿ ಇರುತ್ತದೆ. ಈ ವಿಶ್ವಾಸ ಉಂಟಾಗಲು ಭಗವಂತನ ನಾಮಸ್ಮರಣೆ ಮಾಡಬೇಕು. ಹೆಚ್ಚು 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 ಕೋಟ್ಯಾನುಕೋಟಿ ನಾಮಸ್ಮರಣೆ ಮಾಡಬೇಕು. ಅವಾಗಿದು ಅಂತರಂಗ ಶುದ್ಧಿ ಆಗುತ್ತೆ. ಅವಾಗ ಅವ್ನು ಕಾಣಿಸ್ತಾನೆ ನಿಜವಾಗಿಯೂ ಯಾರಿದ್ದಾನೆ ಅಂತ. ನಾಮದಿಂದ ಚಿಂತೆಯಲ್ಲಾದಂತಾಗುತ್ತದೆ ಹಾಗೂ ಮನಸ್ಸಿನ ತಳಮಳವು ಶಾಂತವಾಗುತ್ತದೆ. ಮನಸ್ಸು ನಮಗೆ ವಿಷಯದ ಕಾಣಿಕೆ ನೀಡುತ್ತಾ ಇರುವಾಗ ನಾವು ಅದಕ್ಕೆ ನಾಮದ ಕಾಣಿಕೆ ಸಮರ್ಪಿಸಬೇಕು. ನಾವು ನಮ್ಮ ಅಂತಃಕರಣಕ್ಕೆ ನಾಮದ ಝಳವನ್ನು ತಾಕಿಸಬೇಕು. ಅದರಿಂದ ಅಂತಃಕರಣವು ಕುದಿಯತೊಡಗುತ್ತೆಂದರೆ ಅದರಲ್ಲಿಯ ದೋಷಗಳು ಮೇಲೆ ಬರುತ್ತದೆ. ಇಂದಿನ ಬೋಧವಚನ
ಸಂತರು ಹೇಳಿದ್ದನ್ನು ಮಾಡುವುದೇ ಅವರ ನಿಜವಾದ ಸೇವೆಯಾಗಿರುತ್ತದೆ. ಬಾಹ್ಯ ಸೇವೆ ಈಸ್ ಓನ್ಲಿ ಸಾಂಕೇತಿಕ, ಅದು ಯಾವಾಗಲೂ ಉಪಲಬ್ಧ ಆಗುವುದಿಲ್ಲ. ಯಾವಾಗಲೂ ನಾವು ಎಲ್ಲ ಕಡೆ ಹೋಗಿ ಅವ್ರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗಬಹುದು, ಸಿಗದೇ ಇರಬಹುದು. ಅದಕ್ಕೆ ಖಿನ್ನರಾಗಬಾರದು. ಆದರೆ ಅವ್ರು ಹೇಳಿದ್ದನ್ನು ಮಾಡುವುದೇ, ಅವ್ರು ಏನು ಶಬ್ದ ಹೇಳಿರ್ತಾರೋ ಇದನ್ನು ಮಾಡು, ಇದನ್ನು ಮಾಡಬೇಡ, ಅದನ್ನು ಮಾಡುವುದೇ ಅವರ ನಿಜವಾದ ಸೇವೆಯಾಗಿರುತ್ತದೆ. ಆ ನಾಮದ ಸ್ಮರಣೆಯಿಂದ ಏನಾಗುತ್ತೆ, ಅಂತರ್ಮುಖ ಆಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ನಾವು ಬೆಳಗ್ಗಿಂದ ಸಂಜೆ ತನಕ 1 ತಾಸು ಅವ್ರು ಕೊಟ್ಟಿದ್ದು ಸಾಧನೆ ಮಾಡಿ 23 ತಾಸು ಪ್ರಪಂಚದಲ್ಲಿ ಸುತ್ತೊಡಿತಾ ಇದ್ರೆ ಅರಣ್ಯದಲ್ಲಿ ಏನು ಉಪಯೋಗ ಆಗುತ್ತೆ? ಅವ್ರು ಹೇಳಿದ ಸಾಧನೆನೇ ಮಾಡಲಿಲ್ಲ ಅಂದರೆ ಅವ್ರ ನಿಜವಾದ ಸೇವೆ ಹೆಂಗಾಗತ್ತೆ? ನಿಜವಾದ ಸೇವೆ ಅವ್ರು ಹೇಳಿದ್ದನ್ನು ಮಾಡುವುದು ನಿಜವಾದ ಸೇವೆ. ಬಾಹ್ಯವಾಗಿ ಏನು ಮಾಡ್ತೀವೋ ದಟ್ ಈಸ್ ಜಸ್ಟ್ ಸಿಂಬಾಲಿಕ್. ರಿಯಲ್ ಸೇವಾ ಈಸ್ ವಾಟ್ ಹಿ ಹ್ಯಾಸ್ ಸೆಡ್ ಟು ಯು, ಡೂ ದಿಸ್, ಡೋಂಟ್ ಡೂ ದ್ಯಾಟ್ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.